ಸನ್ಮಾರ್ಗದಲ್ಲಿ ನ್ಯಾಯಯುತವಾದ ಹಾದಿಯಲ್ಲಿ ನಡೆಯೋರಿಗೆ ಯಾವತ್ತೂ ಯಾವ ಸಮಸ್ಯೆನೂ ಎದುರಾಗೋದಿಲ್ಲ. ಹಾಗೊಂದು ವೇಳೆ ಸಮಸ್ಯೆ ಎದುರಾದ್ರೂ ಕೂಡ ಅದನ್ನ ನ್ಯಾಯಯುತವಾಗಿ ಅವರು ಬಗೆಹರಿಸ್ಕೋತಾರೆ. ಮನೆ ಮಗ ಅನಿಸ್ಕೊಂಡು ಈ ಕರ್ಣ ಅದನ್ನ ಕತ್ಕೊಂಡು ಹೋಗಿ ಹಾಳು ಮಾಡೋದಕ್ಕೆ ನೋಡ್ತು. ಅದಕ್ಕೆ ನಾನು ಪಾಪ ಅದನ್ನು ಸುರಕ್ಷಿತವಾಗಿ ಯಾವ ಜಾಗಕ್ಕೆ ಸೇರಿಸ್ಬೇಕೋ ಅಲ್ಲಿ ಸೇರಿಸಿ. ಏನಿವಾಗ ಯಾಕೋ ನಿಮ್ಮನ್ನ ನೋಡಿದ ತಕ್ಷಣ ನಮ್ಮೋರು ಅಂತ ಅನ್ನಿಸ್ತು. ಅದಕ್ಕೆ ಇಷ್ಟೆಲ್ಲ ಕೇಳಿದೆ. ನಿಮ್ಗೇನು ಬೇಜಾರಿಲ್ಲ ತಾನೆ? ನಿಮ್ಮಂತ ಸಜ್ಜನರ ಜೊತೆ ಮಾತಾಡೋದು ಬೇಜಾರೆಲ್ಲಿಂದ ಬಂತು? ನಾನು ಮನಸ್ಸಾಕ್ಷಿ ಮತ್ತು ಆತ್ಮಸಾಕ್ಷಿಯನ್ನು ಎರಡೂ ಕನ್ನಡಿಗಳ ಮಧ್ಯೆ ನಿಂತು ಆ ಭಗವಂತನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ, ನನ್ನಿಂದ ಯಾವ ದ್ರೋಹನೂ ಆಗಿಲ್ಲ, ನನ್ನಿಂದ ಯಾರಿಗೂ ಯಾವ ಅನ್ಯಾಯನೂ ಆಗಿಲ್ಲ. ನ್ಯಾಯವಂತಿಕೆ ಇರೋ ಕಡೆ ನೇರವಂತಿಕೆನೂ ಇರುತ್ತೆ ಅನ್ನೋ ಸತ್ಯ ನಿಮಗೆ ಗೊತ್ತಿಲ್ವಾ ಗುರುಗಳೇ? ಇಷ್ಟೆಲ್ಲ ಸಿದ್ಧಿ ಪಡ್ಕೊಂಡಿರೋ ಮಹಾಪುರುಷರಾದ ನಿಮ್ಮ ಕಣ್ಣಿಗೆ ನನ್ನ ಪ್ರಾಮಾಣಿಕತೆ ಕಾಣ್ತಾ ಇಲ್ವಾ? ಹೇಳಿ ಗುರುಗಳೇ. ನಾನೀಗ ಸಂಕಷ್ಟದಲ್ಲಿದ್ದೀನಿ. ನಾನು ನಂಬಿದವರಿಂದನೇ ಮೋಸಕ್ಕೊಳಗಾಗಿದ್ದೀನಿ, ಅಪಾಯದಲ್ಲಿದ್ದೀನಿ. ನಾನು ಬಂದಿರೋ ಉದ್ದೇಶ ಪೂರ್ಣ ಆಗ್ಬೇಕಾದ್ರೆ ನೀವು ಹಾಕಿರೋ ಆ ದಿಗ್ಬಂಧನನ ತೆಗಿಲೇಬೇಕು. ನೀವದನ್ನ ತೆಗಿಲೇಬೇಕು. ತೆಗಿಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಮೃತ? ಅಮೃತ, ಏಳು, ಎದ್ದೇಳು. ಗುರುಗಳೇ, ನಿಮ್ಮನ್ನ ಎದುರು ಹಾಕೊಳ್ಳೋ ಅಷ್ಟು ದೊಡ್ಡವಳಲ್ಲ ನಾನು. ಆ ದುರಹಂಕಾರ ನನಗಿಲ್ಲ. ನಿಮ್ಮ ಆತಂಕ ನನಗರ್ಥ ಆಗುತ್ತೆ. ನಾನು ಈ ಬೇಡಿಕೆನ ಈಡೇರಿಸೋದ್ರಿಂದ ಭವಿಷ್ಯದಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಅದ್ರ ಜವಾಬ್ದಾರಿನ ನಾನು ತಗೋತೀನಿ. ಸತ್ಯವಂತರ ತಂಟೆಗೆ ಯಾರೂ ಮುಂದಾಗಲ್ಲ ಗುರುಗಳೇ. ನನ್ನ ಉದ್ದೇಶ ದುಷ್ಟರ ವಿನಾಶ ಅಷ್ಟೇ. ಆ ಸರ್ವಶಕ್ತ ಭಗವಂತನು ಬೋಧನೆ ಮಾಡಿರೋದು ಅದನ್ನೇ ಅಲ್ವಾ? ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ ಅಂತ. ಆ ಮಂತ್ರಕ್ಕೆ ನಾನು ಬದ್ಧಳಾಗಿರ್ತೀನಿ ಗುರುಗಳೇ. ನನ್ನ ಕೋರಿಕೆನ ನೆರವೇರಿಸಿ. ಏನ್ ಸ್ವಾಮಿಗಳೇ, ಈ ರೇಂಜ್ ಖುಷಿಯಾಗಿದ್ದೀರಾ? ಅಮೃತನೋ ಹೆಸರು ನಿಮ್ಗೆ ಅಷ್ಟೊಂದು ಇಷ್ಟನಾ? ನನಗೂ ಅಷ್ಟೇ. ಅಮೃತನೋ ಹೆಸರು, ಅವರು ತುಂಬಾನೇ ಇಷ್ಟ. ಅದಿರ್ಲಿ, ನಾನು ನೀವಿಷ್ಟು ಸಂತೋಷವಾಗಿರೋದು ನೋಡಿ ಆಶ್ಚರ್ಯ ಆಗ್ತಿದೆ. ಅಮೃತ ಅನ್ನೋ ಹೆಸರಿಗೆ ಇಷ್ಟೊಂದು ಶಕ್ತಿ ಇದೆಯಾ? ಅಮೃತ ಅನ್ನೋ ಹೆಸರು ನನಗೆ ಬರೀ ಇಷ್ಟ ಅಲ್ಲ, ಅವಳು ನನ್ನ ಪ್ರಾಣ. ಅವ್ರು ಯಾರು ಅಂತ ತಿಳ್ಕೋಬೋದಾ? ನನ್ನ ಮಗಳು, ನನ್ನ ಮುದ್ದಿನ ಮಗಳು ಅಮೃತ. ಎಲ್ಲಿ ಮತ್ತೆ ಅವರು? ನಿಮ್ ಜೊತೆಲಿಲ್ವಾ? ಇಲ್ಲ, ನನ್ನ ಮಗಳು ನನ್ನಿಂದ ದೂರ ಆಗಿ ಎಷ್ಟೋ ವರ್ಷಗಳಾದ್ವು.
ಕಳೆದು ಹೋದ ನನ್ನ ಮಗಳನ್ನ ಹುಡುಕ್ತಾ ಇಲ್ಲಿಗೆ ಬಂದಿದ್ದೀನಿ. ಎಲ್ಲಿದ್ದಾಳೋ, ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಕ್ಷಮಿಸಿ, ನಿಮ್ಮ ಮಗಳ ಬಗ್ಗೆ ಕೇಳಿ ನಿಮ್ಮ ಮನ್ಸು ನೋಯಿಸ್ತೆ ಅನ್ಸುತ್ತೆ. ಸಾರಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ನಿಮ್ಮ ಮಗಳು ನಿಮಗೆ ಸಿಗ್ತಾರೆ, ಆ ನಂಬಿಕೆ ನನಗಿದೆ. ಆ ದೇವರಲ್ಲಿ ಹಾಗಾಗ್ಲಿ ನಾನು ಕೇಳ್ಕೊತೀನಿ. ಆ ದೇವರು ನಮ್ದವ್ರ ಕೈ ಬಿಡಲ್ಲ. ನಾನು ಅದೇ ನಂಬಿಕೆಯಲ್ಲಿ ಜೀವನ ಸಾಗಿಸ್ತಾ ಇದ್ದೇನಪ್ಪ. ಹೋಗ್ಲಿ, ನಿಮ್ಮ ಮಗಳು ಎಲ್ಲಿ ಹೇಗೆ ಕಳೆದೋದ್ರು ಅಂತ ಕೇಳ್ಬೋದಾ? ಆ ವಿಚಾರ ಈಗ ಬೇಡಪ್ಪ, ಅದೊಂದು ಕೆಟ್ಟ ಕನಸು. ಕ್ಷಮಿಸಿ, ಈ ವಿಚಾರದಲ್ಲಿ ನಿಮ್ಗೆ ಹೆಚ್ಚಿಗೆ ನೋವು ಕೊಡೋದಿಲ್ಲ. ನಿಮಗೆ ಹೇಳಬೇಕು ಅಂತ ಅನ್ಸಿದ್ರೆ ಹೇಳಿ. ನಿಮ್ಮ ಮಗಳು ಹುಡ್ಕೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಆ ದೇವರು ನಿನಗೆ ಆ ಶಕ್ತಿ ಕೊಟ್ಟಿದ್ದಾನೆ ಅಂದಮೇಲೆ ಬೇಡ ಅನ್ನೋಕ್ಕೆ ನಾನು ಯಾರಪ್ಪ? ನೋಡೋಣ, ಎಲ್ಲ ಭಗವಂತನ ಇಚ್ಛೆ. ಇನ್ನು ಏನೇನಿದೆಯೋ. ಸರಿ, ಹಾಗಾದ್ರೆ ನನ್ನ ಹೆಂಡತಿ ಕಾಯ್ತಾ ಇರ್ತಾರೆ, ನಾನು ಬರ್ತೀನಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ಅತಿಯಾದ ಉಮೇದ್ನಲ್ಲಿ ಇಂಥ ಮಾತುಗಳು ಬರೋದು ಸಹಜ. ಸೇಡಿನ ಹಾದಿಯಲ್ಲಿ ನಡೀತಿರೋ ನಿನಗೆ ಒಂದು ಹಂತದಲ್ಲಿ ನಿನ್ನ ಗುರಿ ಮುಟ್ಟುವುದಷ್ಟೇ ಮುಖ್ಯವಾಗತ್ತೇ ವಿನಃ ಆ ದಾರಿ ಅಲ್ಲ. ಹತೋಟಿ ತಪ್ಪಿದ ನಿನ್ನ ಮನಸ್ಸು ಅನ್ಯಾಯದ ದಾರಿಯನ್ನ ಹಿಡಿಬಹುದು, ಅಧರ್ಮವನ್ನ ಪಾಲಿಸಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೆ ಆಗಲಿ ಈ ದಿಗ್ಬಂಧನವನ್ನು ತೆಗೆಯೋದಕ್ಕೆ ನಾನು ಒಪ್ಪೋದಿಲ್ಲ ಅಮೃತ, ಒಪ್ಪೋದಿಲ್ಲ. ಇದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ ಗುರುಗಳೇ. ನಾನು ಆ ಪರಮೇಶ್ವರನ ಪರಮ ಭಕ್ತೆ. ಸರ್ವಶಕ್ತನಾದ ಆ ಮಹಾದೇವನ ಆರಾಧಕಿಯಾದ ನಾನು ಅಧರ್ಮದ ಮಾರ್ಗದಲ್ಲಿ ನಡೀತೀನಿ ಅನ್ನೋದು ನೀವು ನಿಜವಾಗ್ಲೂ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ದಿಗ್ಬಂಧನನ ತೆಗೆಯೋದು ಬೇಡ. ಆದ್ರೆ ಯಾವುದೇ ಕಾರಣಕ್ಕೂ ದುಷ್ಟರನ್ನ ದುರುಳರನ್ನ ಸುಮ್ಮನೆ ಬಿಡೋಳಲ್ಲ ಈ ಅಮೃತ. ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ಈ ಅಮೃತ ನಿಷ್ಠುರವಾದ ನಿರ್ಧಾರನ ತಗೋಬೇಕಾಗತ್ತೆ. ದ್ರೋಹಿಗಳು ಯಾರೇ ಆಗಿರ್ಲಿ ಅವ್ರನ್ನ ಸದೆ ಬಡಿಬೇಕಾಗತ್ತೆ. ಅನ್ಯಾಯದ ವಿಚಾರದಲ್ಲಿ ರಾಜಿ ಎಂದಿಗೂ ಸಾಧ್ಯ ಇಲ್ಲ. ಈಗ ನಿರ್ಧಾರ ನಿಮ್ದು ಗುರುಗಳೇ. ನ್ಯಾಯ ಮತ್ತು ಅನ್ಯಾಯದ ತಕ್ಕಡಿಯನ್ನ ಹಿಡಿದು ನಿಂತಿರೋರು ನೀವು. ಯಾವುದರ ಕೈ ಮೇಲಾಗಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ನೀವು ತಗೊಳ್ಳೋ ನಿರ್ಧಾರದ ಮೇಲೆ ನನ್ನ ಭವಿಷ್ಯ ನಿಂತಿದೆ ಅನ್ನೋದನ್ನ ಮರಿಬೇಡಿ ಗುರುಗಳೇ. ನನ್ನ ಹೋರಾಟ ಉದ್ದೇಶ ಈಡೇರಬೇಕು ಅಂದ್ರೆ ನಾನು ಆ ಮನೇಲಿ ಇರಲೇಬೇಕು. ನಾನು ಆ ಮನೇಲಿ ಇರ್ಬೇಕಾದ್ರೆ ನೀವು ಆ ಮನೆಗೆ ಹಾಕಿರೋ ದಿಗ್ಬಂಧನನ ತೆಗಿಬೇಕು. ನಿರ್ಧಾರ ಮಾಡಿ ಶಾಸ್ತ್ರಿಗಳೇ. ನ್ಯಾಯದ ಪರ ನಿಲ್ತಿರೋ ಅನ್ಯಾಯದ ಪರ ನಿಲ್ತಿರೋ ಯೋಚನೆ ಮಾಡಿ. ದಯವಿಟ್ಟು ನನಗೆ ಸಹಾಯ ಮಾಡಿ. ನಿಮ್ಮ ಮಂತ್ರದಂಡದಲ್ಲಿರೋ ಆ ಕಟ್ಟನ್ನ ಬಿಚ್ಚಿ.
ಹೇಮಾ. ಹೌದು ಅತ್ತೆಮ್ಮ, ಇವರಿಬ್ರು ಬಂದ ತಕ್ಷಣ ಮಾತಾಡೋಣ, ನೋಡೋಣ ಅರ್ಜುನ್ ಅಮೃತ ಈ ವಿಚಾರವಾಗಿ ಏನು ನಿರ್ಧಾರ ತಗೊಳ್ತಾರೆ ಅಂತ. ಮತ್ತೆ ಮತ್ತೆ ನಾನು ಬೆನ್ನತ್ತಿ ಯಾಕೆ ಬರ್ತಾ ಇದೀಯಾ? ಎಷ್ಟು ಸಲ ಹೇಳಬೇಕು ನಿನಗೆ? ನನ್ನ ನಿರ್ಧಾರ ಅಚಲ. ಈ ದಿಗ್ಬಂಧನವನ್ನು ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನನ್ನ ನಿರ್ಧಾರನು ಕೇಳಿಸ್ಕೊಳ್ಳಿ. ಈ ದಿಗ್ಬಂಧನನ ತೆಗೆದೇ ಹೋದ್ರೆ ನಾನು ಇಲ್ಲೇ ಈ ಕ್ಷಣನೇ ಪ್ರಾಣ ತ್ಯಾಗ ಮಾಡ್ತೀನಿ. ನಾನು ಅನ್ಕೊಂಡಿದ್ದನ್ನ ಪಡ್ಕೊಳ್ದೆ ಮತ್ತೆ ಹಿಂತಿರುಗಿ ಆ ಮನೆಗೆ ಹೋಗಲ್ಲ. ನಿನ್ನ ಬೆದರಿಕೆಗಳಿಗೆ ಜಗ್ಗೋನು ನಾನಲ್ಲ. ಈ ರೀತಿ ಬೆದರಿಸಿ ನನ್ನ ವಿಚಲಿತಗೊಳಿಸಬಹುದು ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ನಿಮ್ಮ ಮೇಲೆ ನನಗೆ ವಿಶೇಷವಾದ ಗೌರವ ಇದೆ. ಆ ಗೌರವದಿಂದನೇ ನಾನು ನಿಮ್ಮ ಹತ್ರ ಬೇಡ್ಕೋತಾ ಇರೋದು. ನೀವು ನನ್ನ ಬೇಡಿಕೆನ ಈಡೇರಿಸದೇ ಇದ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡದೆ ಬಿಡವಳಲ್ಲ ನಾನು. ಅದನ್ನ ನಿಮ್ಮ ಸಹಾಯ ಇಲ್ಲದೆ ಕೂಡ ನಾನು ಮಾಡಬಲ್ಲೆ. ಆದ್ರೆ ಹಾಗೆ ಮಾಡೋ ದಾರಿಯಲ್ಲಿ ನನ್ನಿಂದ ಏನಾದ್ರೂ ತಪ್ಪು ನಡೆದ್ರೆ ಅದಕ್ಕೆ ನೀವೇ ಹೊಣೆಯಾಗಿರ್ತೀರಾ. ಎಚ್ಚರಿಕೆ. ಮಾತಲ್ಲಿ ನನ್ನನ್ನು ಕಟ್ಟಾಕೋದಿಕ್ಕೆ ನೋಡ್ತಾ ಇದೀಯಾ? ಧರ್ಮ ಸಂಕಟದಲ್ಲಿ ನನ್ನ ಸಿಲುಕಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಅಮೃತ? ನಿಮ್ಮನ್ನ ಕಟ್ಟ ಹಾಕುವಷ್ಟು ದಾಷ್ಟ್ಯ ನನ್ನಲ್ಲಿಲ್ಲ ಗುರುಗಳೇ. ನನ್ನನ್ನ ಕಟ್ಟಾಕಿರೋರು ನೀವು. ಆ ಕಟ್ಟನ್ನ ಬಿಡಿಸಿ ಅಂತ ನಿಮ್ಮ ಹತ್ರ ವಿನಯದಿಂದ ಬೇಡ್ಕೋತಾ ಇದ್ದೀನಿ ಅಷ್ಟೇ. ಅಮೃತ ಸಾಮಾನ್ಯದವಳಲ್ಲ. ಈ ಶಾಸ್ತ್ರಿಗಳು ಅದೇನ್ ನಿರ್ಧಾರ ತಗೋತಾರೋ ಅಂತ ನನ್ಗೆ ಆತಂಕ ಆಗ್ತಿದೆ. ಯೋಚನೆ ಮಾಡು ಅಮೃತ. ನಾನು ಇವತ್ತು ಈ ದಿಗ್ಬಂಧನವನ್ನು ತೆಗಿಬಹುದು, ಆದ್ರೆ ಹಾಗೆ ಮಾಡೋದ್ರಿಂದ ನಾಳೆ ನೀನು ನಿನ್ನೋರನ್ನೇ ಗುರುತಿಡಿಯೋದಿಕ್ಕೆ ಆಗದೆ ಹೋಗ್ಬೋದು. ಚಿಂತೆ ಇಲ್ಲ ಗುರುಗಳೇ. ನನಗೆ ನನ್ನ ಗುರಿ ತಲುಪೋದಷ್ಟೇ ಮುಖ್ಯ, ನನ್ನ ಸ್ವಾರ್ಥ ಅಲ್ಲ. ಒಂದು ವೇಳೆ ನಾಳೆ ನಿನ್ನ ಹೆತ್ತೋರೆ ನಿನ್ನ ಮುಂದೆ ಬಂದ್ರು ನಿನಗೆ ಗುರುತಿಡಿಯಕ್ಕೆ ಆಗದೆ ಹೋಗ್ಬೋದು. ಪರವಾಗಿಲ್ವಾ? ಚಿಂತೆ ಇಲ್ಲ ಗುರುಗಳೇ. ನಾಳೆ ಏನಾಗುತ್ತೋ ಅದನ್ನ ಬಲ್ಲವ್ರು ಯಾರು? ಸದ್ಯಕ್ಕೆ ಇಂದಿನ ತುರ್ತನ್ನ ನಿಭಾಯಿಸಬೇಕಾಗಿದೆ. ಮುಂದೆ ಆ ಪರಶಿವನ ಇಚ್ಛೆಯಂತೆ ಆಗುತ್ತೆ. ಆದ್ರೆ ಸದ್ಯಕ್ಕೆ ಈ ದಿಗ್ಬಂಧನನ ತೆಗೆದು ಉಪಕಾರ ಮಾಡಿ ಗುರುಗಳೇ. ಸರಿ ಸರಿ, ಇದು ಕೂಡ ಅವನ ಇಚ್ಛೆಯೇ ಆಗಿರಬಹುದು. ಓಂ ನಮಃ ಶಿವಾಯ.
ಏನ್ ನಡೀತಾ ಇದೆ ಇಲ್ಲಿ? ಶಾಸ್ತ್ರಿಗಳು ಅಮೃತನ್ ಮಾತಿಗೆ ಒಪ್ಕೊಂಡ್ರ? ಆದ್ರೆ ಯಾಕೆ? ಹಾಗಾದ್ರೆ ಈ ಅಮೃತ ಯಾರು?